ಇಲ್ಲಿ ಶೇಕಡಾದಾಗ ನೀವು ಲೆಕ್ಕ ಹೆಂಗೆ ತಿಳ್ಕೋಬೇಕು ಅನ್ನೋದು ಹೇಳ್ತೇನೆ ನಾನು. ಒಂದು ಚುನಾವಣೆಯಲ್ಲಿ ಇಬ್ಬರು ಅಭ್ಯರ್ಥಿಗಳಿಗೆ ಒಟ್ಟು 20,000 ಮತಗಳು ಇದ್ದವು. ಗೆದ್ದವನಿಗೆ 60 ಮತಗಳು ಬಿತ್ತು. ಸೋತವನು ಗಳಿಸಿದ ಮತಗಳು ಎಷ್ಟು ಅಂತದ. ಇದನ್ನ ವಿಚಾರ ಮಾಡ್ರಿ. ಮತಗಳ ಶೇಕಡಾದಾಗ ಹೆಂಗೆ ತಿಳ್ಕೊಬೇಕು ಅನ್ನೋದು ಹೇಳತ್ತೇನೆ ನಾನು. ಈಗ ನೀವು ಟೈಮ್ ಕೊಟ್ಟದ ಮಾಡ್ರಿ. ಮಾಡೋದಾದಿಂದ ನಾ ತಿಳಿಸ್ನು. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಎಲ್ಲರೂ ಬೋರ್ಡ್ ಕಡೆ ಲಕ್ಷ್ಯ ಕೊಟ್ಟು ನೋಡ್ರಿ. ಒಟ್ಟು ಮತಗಳೆಷ್ಟು? 20,000 ಮತಗಳು. ಇಲ್ಲಿ ಶೇಕಡಾದಾಗ ಕೊಟ್ಟಾನಂದ್ರೆ ನೀವು ಹೆಂಗೆ ತಿಳ್ಕೊಬೇಕಂದ್ರೆ ಮತಗಳು 100 ಅಂತ ತಿಳ್ಕೊಬೇಕು. ನೋಡ್ರಿ, ನಾ ಗಣಿತ ಹೆಂಗೆ ತಿಳಿಸ್ನ ಇಲ್ಲಿ. ಮತಗಳು 100 ಆಗಿರಲಿ. ಮತಗಳು 100 ಆಗಿರಲಿ. ಯಾಕಂದ್ರೆ ಇದು ರೀತಿ ಪ್ರಕಾರ ನೀವು ಗಣಿತಗಳನ್ನು ನೋಡ್ರಿ. ಮತಗಳು 100 ಆಗಿರಲಿ. ಗೆದ್ದವನ ಮತಗಳು, ಗೆದ್ದವನ ಗೆದ್ದವನ ಮತಗಳು ಬರೋಬರಿ ಎಷ್ಟು? 60%. ಇದೇ 100ನ ಇಲ್ಲಿಟ್ಟೆ. 60% ಗೆದ್ದ. ಇನ್ನು ಸೋತವನ ಮತಗಳು ತಕ್ಕೋಬೇಕು. ಇದರಾಗೆ ಸೋತವನ ಮತಗಳು ಬರೋಬರಿ 100 - 60. 100 - 60 ಬರೋಬರಿ 40. ಸೋತಾವ ತಗೋತಾನ. ನೋಡಿ, ಗೆದ್ದ ಒಂದು ಶೇಕಡಾದ, ಸೋತ ಒಂದು ಶೇಕಡ ತಕ್ಕೋಬೇಕು ನೀವು. ಸೋತ ಒಂದು ಶೇಕಡಾದಾಗ ಸೋತ ಒಂದು ತಕ್ಕೋಬೇಕು. ಮತಗಳು 100 ಆಗಿರಲಿ. ಗೆದ್ದವನ ಮತಗಳು ಬರೋಬರಿ 60%. ಸೋತವನ ಮತಗಳು ಬರೋಬರಿ 100 ಒಳಗೆ 60 ಕಳೆದ್ರಿ ಅಂದ್ರೆ 40%. 60% ಗೆದ್ದವನು, 40% ಸೋತವನು. ಯಾರ್ದು ಕೇಳ್ಯಾರ ಅವರು? ಸೋತವನ ಮತಗಳು. 100 ಮತಗಳು ಇದ್ದಾಗ 40 ಮತಗಳು ಸೋತವನು ಇರ್ತಾವ. 100 ಮತಗಳಿಗೆ 40 ಸೋತವನ ಮತಗಳು. ಹಿಂಗೆ ಅರ್ಥ ಮಾಡ್ಕೋಬೇಕು. 100 ಮತಗಳಿಗೆ ಶೇಕಡ ಅಂದ್ರೆ ಏನು ಬರ್ಬೇಕು? 100 ಮತಗಳಿಗೆ ಬರೋಬ್ಬರಿ 40 ಸೋತವನ ಮತಗಳು. ಸೋತವನ ಮತಗಳು. ಹಿಂಗೆ ರೀತಿ ಪ್ರಕಾರ ಗಣಿತ ಕಲೀರ್ ನೀವು. ನೋಡ್ರಿ, ನೀವು ಎಷ್ಟು ಸಣ್ಣ 20,000 ಮತಗಳಿಗೆ 20,000 ಮತಗಳಿಗೆ ಸೋತವನ ಮತಗಳು ಎಷ್ಟು? 20,000 ಗುಂಡ್ಲೆ 40 ಸರ್ವಾಸ್ ಬಾಗ್ಲೆ 100 ಬರೋಬರಿ. ಇವೆರಡು 0 ಅದು, ಇವೆರಡು 0 ಅದು. 4 2 8, ಮುಂದೆ 3 0. ಸೋತವನ ಮತಗಳು ಬರೋಬರಿ 8,000. ಉತ್ತರ ಸಂಖ್ಯೆ ಸಿ. ಉತ್ತರ ಸಂಖ್ಯೆ ಸಿ. ನಿಮಗಂತೂ ಈಜಿ ಗುರ್ತಾ. ಸರ್, ಇದನ್ನು ನವೋದಯ ಥಿಯರಿದಾಗ ಹೆಂಗೆ ಮಾಡ್ಬೇಕ್ರಿ ಅಂತ ನೀವು ಕೇಳ್ಬೋದಲ್ಲ. ಕೇಳ್ರಿ, ನಾ ಹೇಳ್ತ. ನವೋದಯ ಥಿಯರಿ ಒಳಗೆ ಹೆಂಗೆ ಮಾಡ್ಬೇಕಪ್ಪ ಅಂತಂದ್ರೆ, ಗೆದ್ದವನು 60 ಅದಂದ್ರೆ ಸೋತವಂದು ಎಷ್ಟು? ಅದನ್ನು ನೀವು ಸರಿಯಾಗಿ ತಿಳ್ಕೊಬೇಕು. ಸೋತವನ್ ಮತ ಅಂದ್ರೆ ಏನು ಮಾಡಬೇಕು, ಗೆದ್ದವನ್ ಮತ ಅಂದ್ರೆ ಏನು ಮಾಡಬೇಕು. ನವೋದಯದೊಳಗೆ ಒಂದು ಟ್ರಿಕ್ಸ್ ಅದ. ಶೇಕಡಾದಾಗಿತ್ತು ಅಂತಂದ್ರೆ 2 ಸೊನ್ನೆಗಳನ್ನು ಕಡಿಮೆ ಮಾಡಿಬಿಡಬೇಕು. ಎದ್ರಾಗ 20,000ದಾಗ 2 ಸೊನ್ನೆಗಳನ್ನು ಕಡಿಮೆ ಮಾಡ್ಬೇಕು. 20,000 ಮತ. ಈಗ ಶೇಕಡಾದ್ದು ನೀವೇನು ಮಾಡಿಬಿಡ್ಬೇಕು? 2 ಸೊನ್ನೆಗಳನ್ನು ತೆಗೆದು ಬಿಡಬೇಕು. 2 ಸೊನ್ನೆಗಳನ್ನು ತೆಗೆದ್ರಿ. ಈಗ ಗೆದ್ದವ 60 ಅಂದ್ರೆ 100ರಾಗ 60 ಕಳೀರಿ. 100ರಾಗ 60 ಕಳೆದ್ರೆ ಎಷ್ಟು ಬರ್ತದೆ? 40 ಬರ್ತದಿಲ್ಲ. ಈ 40 ಕೆಟ್ಟು ಗುಣಾಕಾರ ಮಾಡಿಬಿಡ್ರಿ. ನೋಡ್ರಿ, 8,000 ಬಂತು. ಇವೆಲ್ಲ ಟ್ರಿಕ್ಸ್ಗಳು ಯಾವಾಗ ಬರ್ತಾವಪ್ಪ ಅಂತಂದ್ರೆ ನಿಮಗೆ ದಿನಾಲು ನೋಡೋದ್ರಿಂದ ಈ NT ಥಿಯರಿ, ಇದು ನವೋದಯ ಥಿಯರಿ. ಒಟ್ಟು ಮತಗಳು ಎಷ್ಟು? 20,000. 2 ಸೊನ್ನೆ ಕಡಿಮೆ ಮಾಡಿ ಇಟ್ಕೋರಿ ಶೇಕಡಾದ.
60 ಗೆದ್ದಾವ್ ತಗೊಂಡ ಅಂತಂದ್ರ 100ರಾಗ 60 ಕಳೆದ್ರಿ ಅಂದ್ರೆ 40 ಉಳಿತಾವ, ಸೋತಾವ್ 40 ಬರ್ತಾವ ಅಂದ್ರೆ ಆ 40ರಲ್ಲಿ ಗುಣಾಕಾರ ಮಾಡಿಬಿಟ್ರೆ 8,000 ಬಂದ್ಬಿಡ್ತು. ನವೋದಯ ಥಿಯರಿ ಗಣಿತಗಳು. ಈ ಗಣಿತಗಳನ್ನ ಹಿಂಗೆ ಮಾಡೋದ್ರಿಂದ ಬಾಯಲೇನೆ ನೀವು 50 ಗಣಿತಗಳನ್ನ ಟ್ರಿಕ್ಸ್ಗಳನ್ನ ಹಾಕಬಹುದು. ಈಗ ಬಾಯಲೆ ಹೇಳ್ತಿರ್ತಾರೆ, ಇದಕ್ಕೆ 2 0 ಕಡಿಮೆ ಮಾಡಿಬಿಡ್ರಿ 200 ಬಂತು, ಇದರ ವಿರುದ್ಧ ಅಂಕಿ ಒಳಗೆ ಇದನ್ನು ಗುಣಾಕಾರ ಮಾಡಿಬಿಟ್ರೆ 40ಕ್ಕೆ 200 ಗುಣಾಕಾರ ಮಾಡಿದ್ರೆ 800 ಬಂತು. ಇದು 3ನೇ ಟ್ರಿಕ್ಸ್. ಇದು ಬಾಯಲೇನೆ ಹಿಂಗೆ ಬರೀ ಟಿಕ್ ಹಾಕೋದು, ಹಿಂಗೆ ರೌಂಡ್ ತಿದ್ದು. ಹೆಂಗೆ ತಿದ್ದೋದು? ಒಟ್ಟ ಮತಗಳು 20,000, ಶೇಕಡ 2 0 ತೆಗೆದು ಬಿಡ್ರಿ. ಗೆದ್ದಾವ 60 ಅಂದ್ರೆ ಸೋತಾವ್ 40, 2 0 ತೆಗೆದಾಗ 200 ಆಯ್ತು. 40ರಲ್ಲಿ ಗುಣಾಕಾರ ಮಾಡಿದ್ರೆ 8,000 ಆಯ್ತು. ಆಮೇಲೆ ಡೈರೆಕ್ಟ್ ಕ್ವಶನ್ ಮೇಲೆ ಶೇಕಡದು 2 0 ತೆಗೀರಿ, 200 ಉಳಿತು. ಇದರ ವಿರುದ್ಧ ಅಂದ್ರೆ ಏನು? 100ರಾಗ 60 ಕಳೆದ್ರೆ 40, 40ಕ್ಕೆ ಈ 200ಕ್ಕೆ ನೀವು ಗುಣಾಕಾರ ಮಾಡಿಬಿಟ್ರೆ ಮುಗಿದವು. ಈ ಶೇಕಡಾದ್ದು 2 0 ತೆಗೆದು ಅಂದ್ರೆ ಇಷ್ಟು ನೀವು ಗುರ್ತ ಮಾಡ್ಕೊರಿ. ಇಷ್ಟು ಗೆರೆ ಹಾಕೊಂಡ್ಬಿಡ್ರಿ. 200 ಬಂತು. ಶೇಕಡಾದ 2 0 ತೆಗೆದ್ರಿ, 200 ಉಳಿತು. ಇದ್ರ ವಿರುದ್ಧ ಅಂದ್ರೆ ಏನು? ಗೆದ್ದಾವ 60 ಅಂದ್ರೆ 100ರಾಗ 60 ಕಳೆದ್ರೆ ಎಷ್ಟು ಬರ್ತದೆ? 40 ಬರ್ತದೆ. ಆ 40ಕ್ಕೆ 200ಕ್ಕೆ ಗುಣಾಕಾರ ಮಾಡಿದ್ರೆ 8,000 ಮತ ಆಗಿಬಿಡ್ತು. ನನ್ನ ಎಲ್ಲ ಗಣಿತಗಳನ್ನು ನೀವು ವೇಗವಾಗಿ ಹೆಂಗೆ ಮಾಡ್ಬೇಕು, ರೀತಿ ಪ್ರಕಾರ ಹೆಂಗೆ ಮಾಡ್ಬೇಕು, ಇನ್ನು ನಿಮ್ಗೆ ಫಾಸ್ಟ್ ಗಣಿತಗಳನ್ನ ಇದ್ರಾಗ ಹಾಕ್ಬೋದಾಗಿತ್ತು. ನಾನು ನಿಮಗೆ ಸೀರಿಯಲ್ದಾಗ NCV ಸೀರಿಯಲ್ದಾಗ ಗಣಿತಗಳನ್ನು ಹಾಕಿದ್ದಾಯಿತು. ನೀವು ಅಲ್ಲಿ ನೋಡ್ರಿ ಎಷ್ಟು ನಿಮಗೊಂದು ಗಣಿತದಲ್ಲಿ ಶಕ್ತಿ ಬರ್ತದಂದ್ರೆ ಒಂದು ಚಾಪ್ಟರ್ದೊಳಗೆ ಒಂದು ಸುಮಾರು 50-60 ಗಣಿತ ಮೇಲೆ ಹಾಕಿನ. ಆ ಗಣಿತಗಳನ್ನು ಮಾಡೋದ್ರಿಂದ ನಾಳೆ ನಿಮಗೆ ಮುಂದಿನ ಭವಿಷ್ಯಕ್ಕೆ ಭಾಳ ಹೆಲ್ಪ್ ಆಗ್ತದೆ. ಬರೀ ನವೋದಯದಾಗ ಎಷ್ಟು ಕೇಳ್ಯಾರ ಅಷ್ಟೇ ಅಭ್ಯಾಸ ಮಾಡಿ ಹೋಗೋದ್ರಿಂದ ಏನೂ ಅರ್ಥ ಇಲ್ಲ. ನವೋದಯ ಪೇಪರ್ ಮುಗಿದ್ಕೊಳ್ಳಿ ಇವೆಲ್ಲ ಗಣಿತಗಳನ್ನು ನೀವು ಕಲಿತು ನೋಡ್ರಿ. ನಾಳೆ ನಿಮ್ಗೆ ಶಾಲೆ ಒಳಗೆ ಎಷ್ಟು ಬೆಲೆ ಇರ್ತದೆ, ಶಿಕ್ಷಕರಿಗೆ ಎಷ್ಟು ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ಪೇರೆಂಟ್ಸ್ಗೆ ಎಷ್ಟು ಕಾಳಜಿ ಮಾಡ್ತಾರೆ, ನಿಮ್ಮ ಹುಡುಗ ಭಾಷಣ ಇದ್ದಾನ್ರಿ, ಆ ಪ್ರಶಂಸೆ ಎಲ್ಲರೂ ಪ್ರಶಂಸೆ ಮಾಡ್ತಾರೆ. ಅದೇ ನೀವು ಇವೇ ಗಣಿತಗಳು ನಿಮ್ಮ ತಂದೆ ತಾಯಿಗಳ ಮುಂದೆ ಮಾಡಿ ತೋರಿಸ್ರಿ, ಎಷ್ಟು ಖುಷಿ ಆಗ್ತಾರೆ ಅವರು. ವಿದ್ಯಾರ್ಥಿಗೆ ಹಸು ಇರಬೇಕು, ಎದರದು ಕಲಿಬೇಕು ಅನ್ನೋದು ಹಸು. ಪರ್ಮನೆಂಟ್ ನಿಮ್ಗೆ ಅನ್ನ ಸಿಗ್ತದೆ. ಕೂತು ಊಟ ಮಾಡ್ಬೋದು ಆರಾಮಾಗೆ. ಚೆಂದಂಗೆ ಬರ್ಕೋರಿ, ಫೇರ್ದಾಗ ಬರ್ಕೊಡ್ರಿ.